ನಾನು ಮತ್ತು ನಮ್ಮ ಸಮಾಜದ ಮುಖಂಡರಾದಂಥ ಸಂಜೀವ್ ವಡ್ಡನ್ಕೇರ ಹಾಗೂ ನಮ್ಮ TMC ಸದಸ್ಯರಾದಂಥ ಗುಂಡಪ್ಪಾಜಿ ಅವರು, ಅದೇ ರೀತಿ ನಮ್ಮ ಗ್ರಾಮದ ಬಾಜು ಊರ್ನವರಾದಂಥ ಮಲ್ಕಾಪುರ್ ವಾಡಿಯ ನಮ್ಮ ಶಿವರಾಜ್ ಜಿ ಅವರೇ ಹಾಗೂ ವಳ್ಕಂಡಿ ಗ್ರಾಮದ ವಿಶ್ವನಾಥ್ ಅವರೇ, ಇವತ್ತು ನಾವು ನಿಮ್ಮ ಎದುರುಗಡೆ ಯಾಕೆ ಬರ್ತಾ ಇದ್ದೇವೆ ಅಂದ್ರೆ, ಮೊನ್ನೆ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಕುರಿತು ನಂದಗಾಂವ್ ಗ್ರಾಮದಲ್ಲಿ ದಿನಾಂಕ 24/8/2025 ಸಾಯಂಕಾಲ ನಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಸಮಾಪ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕಿಂತ ಮುಂಚೆ ನಾವಂತೆಯೇ ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ ಜಿ ಅವರು, ಅದೇ ರೀತಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರನ್ನು ಸಹ ನಾವು ವೇದಿಕೆಗೆ ಆಮಂತ್ರಣ ಕೊಡಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಅನುಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಆ ವೇದಿಕೆ ಮೇಲೆ ಬರ್ಲಿಕ್ಕೆ ಒಪ್ಕೊಂಡಿದ್ರು. ಅದರ ಪ್ರಕಾರ ದಿನಾಂಕ 24/8/2025 ಸಾಯಂಕಾಲ 7:15 ಗಂಟೆಗೆ ನಮ್ಮ ನಂದಗಾಂವ್ ಗ್ರಾಮದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊಟ್ಟ ಮೊದಲಿಗಂತೆ ಸಿದ್ದು ಪಾಟೀಲ್ ಅವರು ಬಂದಿದ್ರು. ತದಾದ ನಂತರ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಬಂದಿದ್ರು, ಸನ್ಮಾನಿಸಲಾಯಿತು. ಸನ್ಮಾನಿಸಿದ ನಂತರ ಶ್ರೀ ಸಿದ್ದು ಪಾಟೀಲ್ ಅವರಂತೆಯೇ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಹೇಳೋದನಂದ್ರ, ಆ ವೇಳೆಯಲ್ಲಿ ಆ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ನಮಗ ಆ ವೇದಿಕೆ ಮೇಲೆ ಗೌರವ ಇಲ್ಲ, ನಮಗ್ ರೆಸ್ಪೆಕ್ಟ್ ಇಲ್ಲ, ನೀ ತೆಳಗ್ ಬಾ ಅಂತೇಳಿ ಅವ್ರ ಅಣ್ಣಗ ತಿಪ್ಪಣ್ಣ ಡಾಕುಳ್ಗಿ ಅವ್ರಿಗೆ ಅಂತ ಸಂತೋಷ್ ಡಾಕುಳ್ಗಿ ಅವ್ರು ಕರೆದಿದ್ರು. ಅದರ ಅನುಗುಣವಾಗಿ ಅವ್ರಿಗೆ ಏನಂತ ಆ ಒಂದು ಒಳ್ಳೆಯ ಸಮಾರಂಭದಲ್ಲಿ ಮತ್ತೆ ಇದು ಆಗ್ಬಾರ್ದು ಅಂತ ಹೇಳಿ ನಾನು ಏನ್ ಮಾಡ್ದೆ, ಆ ವೇದಿಕೆಯಿಂದ ತೆಳಗೋದು ಆ ಸಂತೋಷ್ ಎಂಬ ವ್ಯಕ್ತಿ ನಾನು ಆ ಸಭೆಯಿಂದ ದೂರ ಇಕ್ದೆ. ನಂತರ ಅವರು ಸಿದ್ದು ಪಾಟೀಲ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ನಾವು 25 ಲಕ್ಷ ರೂಪಾಯಿ ಗುಡಿಗಂತಿಗೆ ಕೊಟ್ಟಿದ್ದೆವು ಅಂತ ಹೇಳಿದ್ರು. ಅದರ ಅನುಗುಣವಾಗಿ ಅವರು ಈ ವರ್ಷ ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳಿ ಅವ್ರ ಭಾಷಣ ಮುಗಿಸಿ ಹೋಗ್ಬಿಟ್ಟಿದ್ರು. ತದಾದ ನಂತರ ನಮ್ಮ MLC ಆರಾದಂತ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಅಂತ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಈಗಾಗಲೇ ಶಾಸಕರು ಏನ್ ಹೇಳಿದ್ರು, ನಾನು 25 ಲಕ್ಷ ಲಾಸ್ಟ್ ಇಯರ್ ಸ್ಯಾಂಕ್ಷನ್ ಮಾಡಿಸಿದ್ನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗಿನ ಇಟ್ಟಂಗಿನೇ ಕೂತಿಲ್ಲ ನಿಮ್ಮ ದೇವಸ್ಥಾನದಲ್ಲಿ. ಈಗಾಗಲೇ ನಮ್ಮ ರಾಜಶೇಖರ್ ಬಿ ಪಾಟೀಲ್ ಅವರು ಸಾಕಷ್ಟು ನಿಮ್ ಗುಡಿ ಕೆಲಸ ಮಾಡಿದ್ದಾರೆ, ಇವ್ರ ಬಗ್ಗೆ ವಿಚಾರ ಮಾಡುವ ಸಂದರ್ಭದ ಅಂತ ಅವ್ರು ಹೇಳಿದಾಗ, ಆ ವೇಳೆಯಲ್ಲಿ ನಮ್ಮ ಊರಿನ ಒಬ್ಬ ಯುವಕರಾದಂತ ಅವ್ರನ್ನ ಏನಂದ್ರು, ಸರ್ ನೀವು ಭಾಷಣ ಚೆನ್ನಾಗಿ ಹೇಳಿರಿ, ದೇವಸ್ಥಾನ ಬಗ್ಗೆ ಒಳ್ಳೆ ರೀತಿ ಬೀರಲಿಂಗೇಶ್ವರ ದೇವರ ಬಗ್ಗೆ, ಮಾಳಿಂಗರಾಯ ಅವರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿರಿ, ಇನ್ನೊಂದ್ 4 ಮಾತು ಒಳ್ಳೇದು ಹೇಳ್ರಿ, ಈ ಒಂದು ವೇದಿಕೆ ಏನದ ಅದ್ರ ಪ್ರಕಾರ ಹೇಳ್ರಿ ಅಂತ ಹೇಳಿ ಹೇಳಿದಾಗ, ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ಚಂದ್ರಶೇಖರ್ ಬಿ ಪಾಟೀಲ್ ಅವ್ರು ಕೇಳೋ ಸಂದರ್ಭದಲ್ಲಿ ಬಾಜು ಸಂತೋಷ್ ಪಾಟೀಲ್ ಅವ್ರು ಕುಂತಿದ್ರು. ನಾವು ಸ್ಯಾಂಕ್ಷನ್ ಮಾಡಿಸಿದೆವು ನೋಡ್ರಿ ಅಂತ ಏನು ಗುಡಿದ ಅಧ್ಯಕ್ಷರಿದ್ರು, ಆ ಅಧ್ಯಕ್ಷರಿಗೆ ಹೇಳ್ರಿ ನೀವು ಅಂತ ಆ ಸಂದರ್ಭದಲ್ಲಿ ವಾದ ವಿವಾದ ಆಗಿದೆ ವಿನಾ ಯಾವುದೇ ಅಲ್ಲಿ ಅಹಿತಕರ ಘಟನೆಗಳು ಜರುಗಿರುವುದಿಲ್ಲ. ಅಲ್ಲದೆ ಅಲ್ಲಿ ನಾವು ನೋಡಿದಾಗ ಆ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ಸುಗಮವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಕ್ಲೋಸ್ನು ಆಯ್ತು. ನಂತರ ಮರುದಿವಸ ಧರ್ಮಸ್ಥಳದ ಒಂದು ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ರು ಸಿದ್ದು ಪಾಟೀಲ್ ಅವರು. ಆ ವೇದಿಕೆ ಒಂದು ಸ್ಟ್ರೈಕ್ ದಲ್ಲಿ ಪಬ್ಲಿಕ್ ಫಂಕ್ಷನ್ ನಲ್ಲಿ ನಮ್ಮ ಬೀರಲಿಂಗೇಶ್ವರ ದೇವರ ಹೆಸರು ಮುಂದಿಕ್ಕೋಣ, ನಮ್ಮ ಗ್ರಾಮದ ಹೆಸರು ಮುಂದಿಕ್ಕೋಣ, ಅಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ 10,000 ರೂಪಾಯಿ ಕೊಟ್ಟಿಲ್ಲ, ನೀವು ತೆಳಗಿಳಿರಿ ಅಂತೇಳಿ ಎಂಬ ವರ್ಡ್ ಏನ್ ತೋಳಿದ್ದಾರೆ, ಅದು ನಮ್ಮ ಸಮಾಜಕ್ಕ ನಮ್ಮ ಗ್ರಾಮಕ್ಕಂತ ಒಂದು ಏನಾಗಿದೆ ಅಂದ್ರೆ, ಅದು ಒಂದು ನಮ್ನಾಗಂತ ಒಂದು ಕಪ್ಪು ಚಿಕ್ಕೆ ಒಂದು ಮಾತಾಡಿದಾರೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರೆ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿಲ್ಲ, ಅಲ್ಲಿ ಯಾರಿಗೂ ಯಾವ ವ್ಯಕ್ತಿನೂ ಕರೆದಿಲ್ಲ. ಆ ವ್ಯಕ್ತಿ ಕರೆದಿದ್ದು ಓನ್ಲಿ ಅವ್ರ ಅಣ್ಣಗೂ ಮಾತ್ರ, ಬೇರೆ ಯಾರಿಗ್ ಕರೆದಿಲ್ಲ ಅಂತ ನಾ ವೇದಿಕೆ ಮುಖಾಂತರ ಹೇಳಕ್ ಬರ್ತಾ ಇದ್ದೀನಿ. ಅಲ್ಲದೆ ನಿಮ್ಮ ಕಾರ್ಯಕರ್ತರು ಒಂದು ಫೇಸ್ಬುಕ್ ನಲ್ಲಿ ಮತ್ತು ಬೇರೆ ಬೇರೆ ವಾಟ್ಸಪ್ ನಲ್ಲಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಪಾಠ ಕಲಿಸ್ತೇವೆ. ಅಲ್ಲಿ ಯಾವ ಹಾಳು ಮತಕ್ಕೆ ಯಾರು ಏನೋದಿಲ್ಲ, ಯಾವ ವ್ಯಕ್ತಿಗೂ ಯಾರು ನಿಂದನೆ ಮಾಡಿಲ್ಲ. ಅಲ್ಲಿ ಫಂಕ್ಷನ್ ಇಷ್ಟು ಒಳ್ಳೆ ರೀತಿಯಿಂದ ಫಂಕ್ಷನ್ ಕ್ಲೋಸ್ ಆಗಿದೆ. ಆದ್ರೆ ನಿಮಗೊಂದು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅಲ್ಲಿ ನೀವು ಫಂಕ್ಷನ್ ಮಾಡಿ ಭಾಷಣ ಮಾಡಿ ಹೋಗ್ರಿ,
ಆದ್ರೆ ನಂತರ ಆದಂತ ಘಟನೆ ಬಗ್ಗೆ ನೀವು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇಲ್ಲ, ನಿಮ್ ಕಾರ್ಯಕರ್ತರು ಇಲ್ಲ. ಆದ್ರೆ ನೀವು ಏನು ತಿರುಚಿ ಏನ್ ಭಾಷಣ ಮಾಡಿದ್ರಿ ಅದು ಬಹಳ ತಪ್ಪದ. ಇಡೀ ನಮ್ ಸಮಾಜವನ್ನು ಇದು ಖಂಡಿಸ್ತದ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಕಾರ್ಯಕರ್ತರಿಗೂ ಕಂಟ್ರೋಲ್ದಾಗ ಇಟ್ಕೊಂಡು ಮಾತಾಡಂತ ಹೇಳ್ರಿ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಕನಕದಾಸರ ಜಯಂತಿಯಲ್ಲಿ ಯಾವ ಸಮಾಜ ಯಾರ ಜೊತೆ ಇತ್ತಂತ ನಿಮ್ಗೆಲ್ಲ ಗೊತ್ತಿದೆ. ಅಲ್ಲಿ ಯಾವ ಕಾರ್ಯಕ್ರಮ ಹೆಂಗಾಗಿದೆ ಎಂಬುದನ್ನು ಗೊತ್ತಾಗಿದೆ ನಿಮಗ್. ಆದ್ರೂ ಮತ್ತೊಮ್ಮೆ ಈ ತರ ತಾವು ಮಾಡಿದ್ರಂದ್ರೆ ನಮ್ಮ ಸಮಾಜಕ್ಕೆ ನೀವು ಎದುರು ಹಾಕೋಣ ಮಾಡಿದಾಗ ನಾವೆಲ್ಲರೂ ಉಗ್ರ ಹೋರಾಟ ನಿಮ್ಮ ವಿರುದ್ಧ ಮಾಡ್ತೇವೆ ಅಂತ ಹೇಳಕ್ ನಾನು ಇವತ್ತು ಪ್ರೆಸ್ ಮುಖಾಂತರ ಮುಂದ್ಗಡೆ ಬಂದಿದ್ದೀನಿ. ಅದಕ್ಕೆ ದಯಮಾಡಿ ತಾವು ಈ ತರ ಯಾವುದೇ ನಮ್ಮ ಸಮಾಜ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಚಾರ ವಿನಿಮಯ ಮಾಡಿ ಮತ್ತೊಬ್ಬರ ಜೊತೆ ಡಿಸ್ಕಷನ್ ಮಾಡಿ ತಾವು ದಯಮಾಡಿ ಅಂತಿಗೆ ಮಾತಾಡ್ರಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಂದ್ರ ಮೊನ್ನೊಂದು ಈಗ 24 ತಾರೀಕಿಗೆ ನಂದಗಾಂವ್ ಗ್ರಾಮದಲ್ಲಿ ಒಂದು ಬೀರ್ಲಿಂಗೇಶ್ವರ ಕಾಂಡ ಆಯ್ತು, ಜಾತ್ರೆ ಆಯ್ತು. ಅಲ್ಲಿ ಜಾತ್ರೆ ಆಗಿದ್ ಜಗದಾಗ ಅಂದ್ರೆ ನಾನು ಸ್ಟೇಜ್ ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಹಿಡಿದು ನಾನು ಅಲ್ಲೇ ಇದ್ದ. ಬಟ್ ಏನದ ಅಂದ್ರೆ ಅಲ್ಲಿ ಯಾವುದೇ ಅಹಿತಕರವಾದ ಘಟನೆ ನಡೆದಿಲ್ಲ. ಮತ್ತೆ ಯಾರನ್ನೂ 10,000 ಕೊಟ್ಟಿದೆ ಇಳಿ ಅಂತ ಯಾರು ಅಂದಿಲ್ಲ. ಬಟ್ ಅದೇನದ ಅಂದ್ರೆ ಅವ್ರವ್ರು ಅವ್ರ ಊರಿನವ್ರು ಸ್ವಂತ ಊರಿನವ್ರು ಏನದ ಅಂದ್ರೆ ಒಬ್ಬ ಹುಡುಗಿ ಏನದ ಅಂದ್ರೆ ಅಣ್ಣ ನಮಗೇನೋ ನಾವು ರೊಕ್ಕ 10,000 ಕೊಟ್ಟಿದ್ದೆ ಇದಕ್ಕ ಬೀರ್ಲಿಂಗೇಶ್ವರ ಗುಡಿ ಪಟ್ಟಿ. ಬಟ್ ಏನದ ನಮಗ್ ಸನ್ಮಾನ ಬಿ ಮಾಡಿಲ್ಲ, ನಮ್ಗೆ ಇಜ್ಜತ್ ಬಿ ಕೊಡ್ತಿಲ್ಲ, ಹೇಳಿ ಕೆಳಗ್ ನಾವ್ ಮನೆಗೆ ಹೋಗ್ಯಾರ ಅಂತ ಹೇಳಿ ಆ ಹುಡುಗ ಅಂದನು ಇಷ್ಟೇ. ಬಟ್ ಯಾ ಲೀಡರ್ಗೂ ಅಂದಿಲ್ಲ ಅಥವಾ ಯಾರಿಗೂ ಒಂದು ಶಾಸಕರಿಗೆ ಯಾರು ಒಬ್ಬರು ಯಾರು ನಿಂದನೆ ಮಾಡಿಲ್ಲ. ಆದ್ರೆ ಅದು ವರ್ಡ್ ಏನಾಗ್ಯದ, ನಮ್ಮ ಹುಮನಾಬಾದ್ ತಾಲೂಕಿನ ಶಾಸಕರು ಏನದ ಅದು ಮಿಸ್ಯೂಸ್ ವರ್ಡ್ ಏನಾಗ್ಯದ, ಮಿಸ್ಯೂಸ್ ಇದು ಮಾಡ್ಕೊಂಡು ಇಲ್ಲೇನದ ಮರುದಿವ್ಸ ಇಲ್ಲೇನ್ ಧರ್ಮಸ್ಥಳದ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಶಾಸಕರು ಸಹಿತ. ಅದ್ರಲ್ಲಿ ಏನಾಗ್ಯದ ನಮ್ ಶಾಸಕರು ಅದರಾಗ ಈ ನಮ್ ಬಿಜೆಪಿ ಶಾಸಕರು ಆ ವರ್ಡ್ ಅನ್ನ ಮಿಸ್ಯೂಸ್ ಮಾಡಿ ಅದೇನದ ಮತ್ತ ಅದ್ರಾಗ ನಮ್ಮ ಸಮಾಜ ಹಾಲು ಮತ ಸಮಾಜ ಇದ್ರಾಗ ಇನ್ವಾಲ್ವ್ ಇಲ್ಲ, ಟೋಟಲಿ ಇನ್ವಾಲ್ವ್ ಇಲ್ದನು ಅದ್ರಾಗ ಇನ್ವಾಲ್ವ್ ಮಾಡ್ಕೊಂಡು ಈಗ ಇವ್ರ ಕಾರ್ಯಕರ್ತನು ಆಲ್ರೆಡಿ ಅವ್ರು ಏನಂತದೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ ಸಮಾಜದವ್ರಿಗೆ ನಿಮಗ್ ಪಾಠ ಕಲಿಸ್ತೀವಿ, ನಿಮ್ ಕಾಂಗ್ರೆಸ್ದವರಿಗೆ ಒಂದು ವರ್ಡ್ ಕಾರ್ಯಕರ್ತರು ಅಂತ ಇದಾರ. ಅದಕ್ಕೆ ಏನದ ನಾವು ಏನದ ಮುಂದಿನ ದಿನಗಳಲ್ಲಿ ಯಾರಿಗೆ ಪಾಠ ಕಲಿಸ್ತಾರ, ಯಾರು ಜೊತೆಯಲ್ಲಿ ಇದಾರ ಅಂಬೋದು ಏನದ ಮುಂದಿನ ದಿನ ಗೊತ್ತಾಗ್ತದೆ ನಾವ್ ಹೆಂಗಿದೀವಿ, ಯಾರು ಹೆಂಗಿದಾರ ಅಂಬೋದು. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.